ವದನೆ ನವನೀತಗಂಧವಾಹಂ ವಚನೆ ತಸ್ಕರ ಚಾತುರೀಧುರೀಣಂ ನಯನೆ ಕುಹನಾಶ್ರುಮಾಶ್ರಯೇಥಾ ಚರಣೆ ಕೋಮಲತಾಂಡವಂ ಕುಮಾರಂ ಚರಣೆ ಕೋಮಲತಾಂಡವಂ ಕುಮಾರಂ. ಶ್ರೀ ಗುರುಭ್ಯೋ ನಮಃ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ಕೇಳುಗರಿಗೆ ನೋಡುಗರಿಗೆ ವಂದನೆಗಳನ್ನು ಅರ್ಪಿಸ್ತಾ ವಿಷ್ಣು ಬಲಿ ಎನ್ನುವ ಸಂಸ್ಕಾರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ. ಹಿಂದೆ ನಾವು ನೋಡ್ತಾ ಬಂದ ಹಾಗೆ ಗರ್ಭಿಣಿ ಸ್ತ್ರೀ ತಾನು ಧರಿಸಿದ ಗರ್ಭದ ಪುಷ್ಟಿಗೋಸ್ಕರ ಒಂದಿಷ್ಟು ಸಂಸ್ಕಾರಗಳನ್ನು ಹೇಳಿದ್ದಾರೆ. ಅವುಗಳು ಕ್ಷೇತ್ರ ಸಂಸ್ಕಾರಗಳು ಅಂತ ಕರೆಯಲ್ಪಟ್ಟವುಗಳು. ಅಂತಹ ಕ್ಷೇತ್ರ ಸಂಸ್ಕಾರಗಳ ಪಟ್ಟಿಯಲ್ಲಿ ಗರ್ಭ ರಕ್ಷಣೆಗೋಸ್ಕರ ಮಾಡುವ ವಿಷ್ಣು ಬಲಿ ಎನ್ನುವ ಸಂಸ್ಕಾರವು ಅತ್ಯಂತ ಮುಖ್ಯವಾದದ್ದು. ಗರ್ಭ ನಿಂತ ಕೂಡಲೇ ಅಲಕ್ಷ್ಮೀ ಸಂವೇಷಿತರಾದ ರಾಕ್ಷಸೀ ಗಣಗಳು ಗರ್ಭಿಣಿಯನ್ನು ಪೀಡಿಸ್ತವೆ, ಅವುಗಳ ನಿರಾಸಕ್ಕೋಸ್ಕರ ಸೀಮಂತವನ್ನು ಮಾಡಬೇಕು ಅಂತ ಹೇಳಿದಂತೆ ಗರ್ಭ ಬೆಳೆಯುತ್ತಾ ಬಂದ ಹಾಗೆ ಆ ಗರ್ಭದ ಸ್ಥಿರೀಕರಣ ಆಗಬೇಕು. ಅದು ಒಂದು ಕಡೆಯಲ್ಲಿ ಸರಿಯಾಗಿ ನಿಂತು ಪುಷ್ಟವಾಗಬೇಕು. ಅದೇ ರೀತಿ ಗರ್ಭ ಮಧ್ಯದಲ್ಲಿ ನಾಶವಾಗಬಾರದು ಎನ್ನುವ ದೃಷ್ಟಿಯಿಂದ ಗರ್ಭದ ರಕ್ಷಣೆಗೋಸ್ಕರ ಗರ್ಭರಕ್ಷಕನಾದಂತಹ ಭಗವಂತ ಮಹಾವಿಷ್ಣುವನ್ನು ನೆನೆದು ಸ್ತೋತ್ರ ಮಾಡಿ ಆತನಿಗೆ ಆರಾಧನೆಯನ್ನು ಮಾಡುವ ಕ್ರಿಯೆಯನ್ನು ವಿಷ್ಣು ಬಲಿ ಎನ್ನುವ ಹೆಸರಿನಿಂದ ಶಾಸ್ತ್ರ ಕರೆದಿದೆ. ಈ ವಿಷ್ಣು ಬಲಿಯ ಕಾಲವನ್ನು ಶಾಸ್ತ್ರ ಹೇಳ್ತಾ ಮಾಸೇ ಅಷ್ಟಮೇತು ರಕ್ಷಾರ್ಥಂ ಪ್ರಕುರ್ಯಾತ್ ವೈಷ್ಣವಂ ಬಲಿಂ, 8ನೆಯ ತಿಂಗಳಿನಲ್ಲಿ ವಿಷ್ಣು ಬಲಿಯನ್ನು ಮಾಡಬೇಕು. ಇಲ್ಲಿಯವರೆಗೆ ಸೀಮಂತೋನ್ನೆಂದ ಪ್ರಕ್ರಿಯೆ ಮುಗಿದದ್ರಿಂದ ಗರ್ಭದ ರಕ್ಷಣೆ ಆಗಿದೆ. 8ನೆಯ ತಿಂಗಳಿನಲ್ಲಿ ಗರ್ಭದ ರಕ್ಷಣೆಯನ್ನು ಮಾಡಬೇಕು ಎನ್ನುವುದರ ಮೂಲಕ ಈ 8ನೆಯ ತಿಂಗಳು ಎನ್ನುವಂಥದ್ದು ಅಷ್ಟಮ ಮಾಸ ಅಂತ ಕರೆಯಲ್ಪಡ್ತದೆ. ಹಾಗಾಗಿ ಆ ತಿಂಗಳಿನ ಹೊತ್ತಿನಲ್ಲಿ ಗರ್ಭ ತಾನು ಅಸ್ಥಿರವಾಗುವ ಸಂಭವ ಹೆಚ್ಚು, ನಾಶವಾಗುವ ಸಂಭವ ಹೆಚ್ಚು ಎನ್ನುವ ದೃಷ್ಟಿಯಿಂದ, ಯಾಕೆಂತಂದರೆ ಆ ಹೊತ್ತಿಗೆ ಗರ್ಭ ಪರಿಪುಷ್ಟವಾಗಿರ್ತದೆ, ತಾನು ಹೊರಗೆ ಬರಲಿಕ್ಕೆ ಹವಣಿಸ್ತದೆ ಅಂತ ಅರ್ಥ. ಆ ಇಚ್ಛೆ ಗರ್ಭಸ್ಥವಾದ ಶಿಶುವಿಗಿರುವುದರಿಂದ ಆ ಹೊತ್ತಿಗೆ ಸ್ವಲ್ಪ ವ್ಯತ್ಯಯಗಳಾದಲ್ಲಿ ಗರ್ಭ ನಾಶವಾಗುವ ಸಂಭವ ಇರುವುದರಿಂದ ಜ್ಞಾನಿಗಳಾದ ಋಷಿಗಳು ಈ ಹೊತ್ತಿಗೆ ಭಗವಂತನನ್ನು ಆಶ್ರಯಿಸಬೇಕು ಅಂತ ಉಪದೇಶ ಮಾಡಿದ್ದಾರೆ. ಹಾಗಾಗಿ ವಿಷ್ಣು ಬಲಿ ಎನ್ನುವ ಸಂಸ್ಕಾರವನ್ನು ಈ ಹೊತ್ತಿಗೆ 8ನೆಯ ತಿಂಗಳಿಗೆ ನೆರವೇರಿಸ್ತೇವೆ. ಅದರ ಉದ್ದೇಶವನ್ನು ಶಾಸ್ತ್ರ ಹೇಳ್ತಾ ಗರ್ಭ ಬಾಧಾ ನಿವೃತ್ತ್ಯರ್ಥಂ ಸುಖ ಸೂತ್ಯರ್ಥಮೇವ ಚ ಮಹಾದೋಷ ಅಪನುತ್ಯರ್ಥಂ ಬಲಿಕಾರ್ಯೋ ಯಥಾವಿಧಿ ಎನ್ನುವ ವಿಷಯವನ್ನು ಹೇಳಿ ಗರ್ಭದ ಬಾಧಾ ನಿವೃತ್ತಿ, ಗರ್ಭವನ್ನು ಬಾಧಿಸುವ ದುಷ್ಟಶಕ್ತಿಗಳ ನಿರಾಸವಾಗಬೇಕು. ಅದೇ ರೀತಿಯಲ್ಲಿ ಸುಖ ಸೂತ್ಯರ್ಥಮೇವ ಚ, ಒಳ್ಳೆಯ ರೀತಿಯಲ್ಲಿ ಆಕೆ ಮಗುವಿಗೆ ಜನ್ಮ ಕೊಡಬೇಕು. ಪ್ರಸವ ಎನ್ನುವ ಪ್ರಕ್ರಿಯೆ ಸುಸೂತ್ರವಾಗಿ ಲಲಿತವಾಗಿ ಆಕೆಗೆ ಹೆಚ್ಚು ನೋವು ಕೊಡದೆ ಆಗಬೇಕು. ಅದೇ ರೀತಿಯಲ್ಲಿ ಮಹಾದೋಷಾಪನುತ್ಯರ್ಥಂ, ಮುಂದೆ ಹುಟ್ಟುವ ಮಗು ಪರಿಪುಷ್ಟವಾಗಿ ಬೆಳೆಯಬೇಕು. ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ಹುಟ್ಟಬೇಕು. ಜನನ ಸಮಯದಲ್ಲಾಗಲಿ ಜನನ ಆದ ಬಳಿಕವಾಗಲಿ ಆ ಮಗುವಿಗೆ ಯಾವುದೇ ವೈಕಲ್ಯಗಳು ಸಂಭವಿಸಬಾರದು ಎನ್ನುವ ದೃಷ್ಟಿಯಿಂದ ಮಹಾದೋಷಗಳು ಬರುವುದಿದ್ದರೆ ಅವುಗಳನ್ನು ದೂರ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ವಿಷ್ಣು ಬಲಿ ಎನ್ನುವ ಸಂಸ್ಕಾರವನ್ನು ಮಾಡಬೇಕು ಅಂತ ಶಾಸ್ತ್ರ ವಿಧಾನ ಮಾಡಿದೆ. ಆ ವಿಷ್ಣು ಬಲಿ ಸಂಸ್ಕಾರ ಅನೇಕ ರೀತಿಯಿಂದ ಶಾಸ್ತ್ರ ಉಪದೇಶ ಮಾಡಿದೆ. ಸಾಮಾನ್ಯವಾಗಿ ವಿಷ್ಣು ಬಲಿಗೆ ಹೋಮ ಇಲ್ಲದ ಪಕ್ಷವೂ ಇದೆ. ಹೋಮವನ್ನು ಮಾಡದೆ ಕೇವಲ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಭಗವಂತನನ್ನು ಸಪತ್ನೀಕನನ್ನಾಗಿ ಅಲ್ಲಿ ಆವಾಹಿಸಿ ಆತನಿಗೆ ಷೋಡಶೋಪಚಾರ ಪೂಜೆಗಳನ್ನು ಸಮರ್ಪಿಸಬೇಕು. ಪುರುಷ ಸೂಕ್ತ ಎನ್ನುವ ಮಂತ್ರ ಸಮೂಹದಿಂದ ನಮಗೆ ವೇದ ಕೊಟ್ಟ 2 ದೊಡ್ಡ ಸೂಕ್ತಗಳು, ಒಂದು ತಾಯಿಯನ್ನು ಹೇಳುವ ಶ್ರೀ ಸೂಕ್ತ, ಅದು ಖಿಲಭಾಗವಾಗಿ ಋಗ್ವೇದದಲ್ಲಿ ಪಠಿತವಾಗಿದೆ. ಇನ್ನೊಂದು ಪುರುಷ ಸೂಕ್ತ, ಋಗ್ವೇದದಲ್ಲಿ ಮಂತ್ರಭಾಗದಲ್ಲಿ ಪಠಿತವಾದಂಥದ್ದು. ಈ 2 ಜಗತ್ತಿನ ಮಾತಾಪಿತೃಗಳಾದ ಲಕ್ಷ್ಮೀನಾರಾಯಣರನ್ನು ಹೇಳ್ತವೆ, ಹೊಗಳ್ತವೆ. ಹಾಗಾಗಿ ಈ ಹೊತ್ತಿಗೆ ಪುರುಷ ಸೂಕ್ತದ 16 ಮಂತ್ರಗಳಿಂದ ಭಗವಂತನನ್ನು
ಸಂಪರಿಣನಗೊಳಿಸಬೇಕು. ಒಂದೊಂದು ಉಪಚಾರವನ್ನು ಒಂದೊಂದು ಮಂತ್ರದಿಂದ ಸಮರ್ಥಿಸಿಕೊಳ್ಳಬೇಕು. ಆಮೇಲೆ ಭಗವಂತನ ತುಷ್ಟ್ಯರ್ಥವಾಗಿ ಆ ಕಲಶದಲ್ಲಿ ಸನ್ನಿಹಿತನಾದ ಮಹಾವಿಷ್ಣುವಿಗೆ ಅಪೂಪ, ಲಡ್ಡುಕ, ಶಷ್ಕುಲಿ ಇತ್ಯಾದಿ ಭಕ್ಷ್ಯಗಳನ್ನು ಆಡುಭಾಷೆಯಲ್ಲಿ ಹೇಳುವಾಗ ಅಪ್ಪ, ಅದೇ ರೀತಿಯಾಗಿ ಅರಳಿನ ಉಂಡೆಗಳು, ಚಕ್ಕುಲಿ ಇತ್ಯಾದಿ ಗರ್ಭಿಣಿಗೂ ಅದನ್ನು ಸೇವಿಸಿದರೆ ಸಂತೋಷ ಆಗಬೇಕು. ಗರ್ಭರಕ್ಷಕನಾದ ಭಗವಂತನಿಗೆ ಅದು ನಿವೇದಿತವಾಗಿ ಗರ್ಭಿಣಿಗೆ ಸಿಗಬೇಕು ಪ್ರಸಾದ ರೂಪವಾಗಿ ಎನ್ನುವ ದೃಷ್ಟಿಯಿಂದ ಈ ಎಲ್ಲ ಭಕ್ಷ್ಯಗಳನ್ನು ನೈವೇದ್ಯ ಮಾಡಿ ಅನಂತರ ನೆಲದಲ್ಲಿ ಮಂಡಲವನ್ನು ಬರೆದು, ಮಂಡಲ ಎನ್ನುವ ಮಾತಿಗೆ ಪದಕ್ಕೆ ಚತುರಶ್ರವಾದ ಕೋಣೆಗಳು ಅಂತ ಅರ್ಥ, ಕೋಷ್ಟಗಳನ್ನು ತಯಾರು ಮಾಡಬೇಕು. 8 ಕೋಷ್ಟಗಳು, 64 ಕೋಣೆಗಳನ್ನು ಸಂಪಾದಿಸಿ 8 ಕೋಣೆಗಳ ಚೌಕವನ್ನು 8 ಬಾರಿ ಆವರ್ತನೆ ಮಾಡಿದರೆ 64 ಕೋಣೆಗಳು ಲಭ್ಯವಾಗುತ್ತದೆ. 9 ಗೆರೆಯನ್ನು ಹಾಕಬೇಕು. ಹಾಗೆ ಗೆರೆ ಹಾಕಿ ಕೋಷ್ಟಗಳನ್ನು ತಯಾರು ಮಾಡಿ ಆ ಎಲ್ಲ ಕೋಷ್ಟಗಳಲ್ಲಿ ದರ್ಭಾದಿಗಳನ್ನು ಇಟ್ಟು ಆಸನವನ್ನು ಸಿದ್ಧಪಡಿಸಿಕೊಂಡು ವಿಷ್ಣು ಸೂಕ್ತ ಮಂತ್ರಗಳಿಂದ ಪರಮಾನ್ನದಿಂದ ನೆಲದಲ್ಲಿ ಭೂಮಿಯಲ್ಲಿ ಬಲಿಯನ್ನು ಕೊಡಬೇಕು. ಬಲಿ ಅಂತಂದರೆ ಆ ಮಂತ್ರವನ್ನು ಹೇಳಿ ಆಸನದ ಮೇಲೆ ಆ ಹವಿಸ್ಸನ್ನು, ಪರಮಾನ್ನವನ್ನು ಇಡುವಂತಹ ನಿಯಮ ಅದನ್ನು ಮಾಡಬೇಕು ಅಂತ. ಇದು ವಿಷ್ಣು ಬಲಿಯ ಸಂಸ್ಕಾರದ ಕೆಲಸಗಳಲ್ಲಿ ಒಂದು. ಅದರೊಂದಿಗೆ ಈ ವಿಷ್ಣು ಸೂಕ್ತದ ಮಂತ್ರಗಳಿಂದ ಆಜ್ಯಾಹುತಿಯನ್ನು, ಪರಮಾನ್ನಾಹುತಿಯನ್ನು ಅಗ್ನಿಯಲ್ಲಿ ಮಾಡಬೇಕು ಎನ್ನುವಂಥದ್ದನ್ನು ವಿಧಾನ ಮಾಡಿದ್ದಾರೆ. ಅಗ್ನಿಯಲ್ಲಿ ವಿಷ್ಣು ಸೂಕ್ತದ ಹೋಮವನ್ನು ವಿಧಿಸಿದ್ದಾರೆ. ಹಾಗಾಗಿ ವಿಧಿವತ್ತಾಗಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಅನ್ವಾಧಾನಾದಿಗಳನ್ನು ಮಾಡಿಕೊಂಡು ಭಗವಂತನಾದ ವಿಷ್ಣುವನ್ನು ಪೂಜಿಸಿ ಹೋಮದ ಹೊತ್ತಿಗೆ ವಿಷ್ಣು ಸೂಕ್ತದ 64 ಮಂತ್ರಗಳಿಂದ ಅಗ್ನಿಯಲ್ಲಿ ಪರಮಾನ್ನವನ್ನು ಆಹುತಿಯನ್ನಾಗಿ ಕೊಡಬೇಕು ಅಥವಾ ಆಜ್ಯವನ್ನು ಆಹುತಿಯನ್ನಾಗಿ ಕೊಡಬೇಕು. ಆಜ್ಯ ಆಹುತಿಯ ಬಳಿಕ ಬಲಿದಾನವನ್ನು ಕಲಶದ ಮುಂಭಾಗದಲ್ಲಿ ಮಾಡಬೇಕು ಅಂತ. ಹೋಮದ ಈಶಾನ್ಯ ಭಾಗದಲ್ಲಿ ಕಲಶವನ್ನು ಸ್ಥಾಪಿಸಬೇಕು. ಕಲಶದ ಮುಂಭಾಗದಲ್ಲಿ 64 ಕೋಷ್ಟಗಳನ್ನು ಸಂಪಾದಿಸಿಕೊಳ್ಳಬೇಕು. ಅಂತಹ ಕೋಷ್ಟದಲ್ಲಿ ವಿಷ್ಣುವನ್ನು ಧ್ಯಾನಿಸಿ ವಿಷ್ಣು ಸೂಕ್ತದ ಮಂತ್ರಗಳಿಂದ ಒಂದೊಂದು ಮಂತ್ರಕ್ಕೆ ಒಂದೊಂದು ಆಹುತಿಯಂತೆ ಅಥವಾ ಬಲಿಯಂತೆ ಬಲಿದಾನವನ್ನು ಮಾಡಬೇಕು ಎನ್ನುವ ವಿಧಾನವನ್ನು ವಿಷ್ಣು ಬಲಿ ಎನ್ನುವ ಸಂಸ್ಕಾರ ಹೇಳುತ್ತದೆ. ಹಿಂದೆ ಸೀಮಂತೋನ್ನದ ಪ್ರಕ್ರಿಯೆಯಲ್ಲಿ ಹೇಳುವಾಗ ಗರ್ಭ ಎನ್ನುವಂಥದ್ದು ಹೇಗೆ ಸ್ಥಾಪಿತವಾಗುತ್ತದೆ ಸ್ತ್ರೀಯ ಗರ್ಭಾಶಯದಲ್ಲಿ ಅಂತಂದರೆ, ಆದೇ ಗರ್ಭ ಯೋನಿಮಯಿತು ಪುಮಾನ್ ಬಾಣ ಇವೇಶುಧಿಂ ಎನ್ನುವ ಮಂತ್ರವನ್ನು ವೇದ ಹೇಳುತ್ತದೆ. ಬಾಣ ಎನ್ನುವಂಥದ್ದು ತನ್ನ ಕೆಲಸವನ್ನು ಮುಗಿಸಿದ ಬಳಿಕ ಇಶುಧಿಯನ್ನು ಹೇಗೆ ಸೇರುತ್ತದೋ, ಬತ್ತಳಿಕೆಯನ್ನು ಹೇಗೆ ಸೇರಿಕೊಳ್ಳುತ್ತದೋ ಅದೇ ರೀತಿಯಲ್ಲಿ ಮತ್ತೊಂದು ಕೆಲಸಕ್ಕೋಸ್ಕರ ಗಂಡಿನಲ್ಲಿರುವ ಶುಕ್ರ, ಅದರಲ್ಲಿ ಸನ್ನಿಹಿತವಾದ ಚೈತನ್ಯ ಅದು ಸ್ತ್ರೀಯ ಉದರವನ್ನು ಪ್ರವೇಶ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಈ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇದರಿಂದ ಫಲವನ್ನು ಹೇಳಿ ಆ ವೀರೋಜಾಯತಾಂ ಪುತ್ರ ತೇ ದಶಮಾಸ್ಯ, ಒಳ್ಳೆಯ ಅನೇಕ ಗುಣಗಳಿಂದ ಯುಕ್ತನಾದ ವೀರ ಹುಟ್ಟಬೇಕು ಅಂತ. ವೀರ ಶಬ್ದಕ್ಕೆ ವೇದದಲ್ಲಿ ಪುತ್ರ ಅಂತ ಅರ್ಥ. ವೀರಮ್ಮೇ ದತ್ತ ಪಿತರಹ ಅಂತ ಶ್ರಾದ್ದ ಪ್ರಕರಣದಲ್ಲಿ ಪಿತೃಗಳನ್ನು ಪ್ರಾರ್ಥನೆ ಮಾಡಿಕೊಳ್ತೇವೆ. ಆ ವೀರೋಜಾಯತಾಂ ಎನ್ನುವ ಮಂತ್ರವೂ ಕೂಡ ಒಳ್ಳೆಯ ಮಗ ಹುಟ್ಟಲಿ ಎನ್ನುವ ದೃಷ್ಟಿಯನ್ನು ಸೂಚಿಸ್ತದೆ. ಆ ರೀತಿಯಲ್ಲಿ ಪುತ್ರೋತ್ಪತ್ತಿ ಆಗಲಿ ಎನ್ನುವ ಭಾವನೆಯನ್ನಿಟ್ಟುಕೊಂಡು ಈ ಮಂತ್ರಗಳನ್ನು ಹೇಳಿದ್ದಾರೆ. ಮಂತ್ರವನ್ನು ಹೇಳಿ ಸಂಸ್ಕಾರ ಮಾಡಿದ ಬಳಿಕ ಆ ಗರ್ಭಕ್ಕೆ ತೊಂದರೆ ಬಂದರೆ ಏನು ಮಾಡಬೇಕು ಅಂತ ಭಾಗವತದಲ್ಲಿ ಒಂದು ಕಥೆ ಪ್ರಸಿದ್ಧವಾದದ್ದು. ಅಭಿಮನ್ಯುವಿನ ಹೆಂಡತಿಯಾದ ಉತ್ತರೆಯ ಗರ್ಭದಲ್ಲಿ ಪರೀಕ್ಷಿತ ಹುಟ್ಟಿ ಬರ್ತಾನೆ. ಆ ಪರೀಕ್ಷಿತ ಹುಟ್ಟುವುದಕ್ಕಿಂತ ಮೊದಲು ಉತ್ತರೆಯ ಗರ್ಭಿಣಿಯಾಗಿದ್ದಾಳೆ. ಮಹಾಭಾರತ ಯುದ್ಧ ಮುಗಿದಿದೆ. ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ. ಈ ಹೊತ್ತಿಗೆ ಬ್ರಹ್ಮಾಸ್ತ್ರ ಗರ್ಭಸ್ಥವಾದ ಶಿಶುವನ್ನು ಧ್ವಂಸ ಮಾಡಲಿಕ್ಕೆ ಪ್ರವರ್ತನೆ ಮಾಡುವಾಗ ಉತ್ತರೆ ಪ್ರಾರ್ಥನೆ ಮಾಡಿದ್ದರಿಂದ ಭಗವಂತ ತಾನು ಚಕ್ರಧಾರಿಯಾಗಿ ಉದರವನ್ನು ಪ್ರವೇಶ ಮಾಡಿ ಪರೀಕ್ಷಿತನನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಪರೀಕ್ಷಿತನಿಗೆ ವಿಷ್ಣುರಾತ ಅಂತ ಹೆಸರಾಗುತ್ತದೆ ಎನ್ನುವ ಕಥೆಯನ್ನು ನಾವು ಭಾಗವತದಲ್ಲಿ ಕೇಳಿದ್ದೇವೆ. ಸಾಕ್ಷಾತ್ ಪರೀಕ್ಷಿತನೇ ಶುಕ ಮಹರ್ಷಿಗಳಲ್ಲಿ ಪ್ರಶ್ನೆ ಮಾಡುವಾಗ ದ್ರೌಣ್ಯಸ್ತ್ರ ಯುಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂಗತ ಆತ್ಮಚಕ್ರ ಅಂತ. ಯಾರು ದ್ರೌಣಿಯಾದ ಅಶ್ವತ್ಥಾಮನ ಅಸ್ತ್ರದಿಂದ ಪೀಡಿತವಾದ ನನ್ನ ಶರೀರವನ್ನು, ಪಾಂಡವರ ಸಂತಾನ ಬೀಜವಾದಂತಹ ನನ್ನ ಶರೀರವನ್ನು ತಾಯಿಯ ಉದರದ ಒಳಗೆ ಪ್ರವೇಶಿಸಿ ಚಕ್ರವನ್ನು ಧಾರಣೆ ಮಾಡಿ ರಕ್ಷಿಸಿದ್ದಾನೋ ಅಂಥವನ ಮಹಾತ್ಮೆಯನ್ನು ಕೇಳಬೇಕು ಅಂತ ಹೇಳ್ತಾನೆ. ಹೀಗೆ
ಆ ಪ್ರಕರಣವನ್ನು ನೋಡಿದರೆ ಭಗವಂತ ಮಹಾವಿಷ್ಣು ಚಕ್ರಧಾರಿಯಾಗಿ ಗರ್ಭವನ್ನು ರಕ್ಷಣೆ ಮಾಡ್ತಾನೆ ಎನ್ನುವಂಥದ್ದು ಗೊತ್ತಾಗುತ್ತದೆ. ಆ ದೃಷ್ಟಿಯಿಂದ ಪರೀಕ್ಷಿತನ ಕಥೆಯನ್ನು ನೋಡಿದರೆ ವಿಷ್ಣು ಗರ್ಭರಕ್ಷಣೆಯನ್ನು ಹೇಗೆ ಮಾಡಿದ್ದಾನೆ ಅಂತ ನಮಗೆ ನೆನಪಾಗುತ್ತದೆ. ಆ ಕಥೆಯನ್ನು ಆಧಾರವಾಗಿ ಇಟ್ಟುಕೊಂಡು ವಿಷ್ಣು ಸೂಕ್ತದ ಮಂತ್ರಗಳನ್ನು ಅನುಸಂಧಾನ ಮಾಡಬೇಕು. ವಿಷ್ಣು ಸೂಕ್ತ ಅದ್ಭುತವಾಗಿ ಭಗವಂತನಾದ ಮಹಾವಿಷ್ಣುವಿನ ಮಹಿಮೆಯನ್ನು ತಿಳಿಸಿಕೊಡುತ್ತದೆ. ಅಥೋ ದೇವ ಎನ್ನುವ 6 ಮಂತ್ರಗಳು ಮೊದಲಿಗೆ ಬರುವಂಥದ್ದು. ಅತಃ ದೇವಾ ಅವಂತುನಃ ಯಥೋ ವಿಷ್ಣುರು ವಿಚಕ್ರಮೆ ಅಂತ ಭೂಮಿಯನ್ನು ಹಿಂದಿನ ಮಂತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಸ್ಯೋನಾ ಪೃಥ್ವೀಭವ ಅನೃಕ್ಷರ ನಿವೇಶನಿ ಎನ್ನುವ ಮಂತ್ರದಲ್ಲಿ ನಮಗೆ ಭೂಮಿ ಎನ್ನುವವಳು ಸುಖಕರಳಾಗಿ ಬರಬೇಕು, ನಮಗೆ ನಿವೇಶನವನ್ನು ಕೊಡುವವಳಾಗಬೇಕು, ನಾವು ಅವಳ ಮೇಲೆ ಮನೆ ಕಟ್ಟಿ ವಾಸಿಸುವಂತೆ ಭೂಮಿ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಈ ಭೂಮಿ ಎಂಥವಳು ಅಂತ ತಿಳಿಸಲಿಕ್ಕೆ ಭಗವಂತನ ಮಾಹಾತ್ಮ್ಯಕ್ಕೆ ಅವರು ಸಂಬಂಧವನ್ನು ಕಲ್ಪಿಸ್ತಾರೆ. ಅಥೋ ದೇವಾ ಅವಂತುನಃ ಯಥೋ ವಿಷ್ಣುರು ವಿಚಕ್ರಮೆ. ನಮಗೆ ಈ ಭೂಮಿಯ ಮೇಲಿಂದ ದೇವತೆಗಳು ಅನುಗ್ರಹ ಮಾಡಲಿ. ಯಾವ ಭೂಮಿ ಅಂತಂದರೆ ಯಾವ ಭೂಮಿಯನ್ನು ಭಗವಂತ ದಾಟಿದನೋ, ಯಾವ ಭೂಮಿಯಲ್ಲಿ ನಿಂತು ಭಗವಂತ ಅದನ್ನು ಮೀರಿದನೋ ಆ ಭೂಮಿಯಿಂದ ನಮಗೆ ಸುಖ ಉಂಟಾಗಲಿ, ಆ ಭೂಮಿಯಿಂದ ದೇವತೆಗಳು ನಮ್ಮನ್ನು ರಕ್ಷಿಸಲಿ ಅಂತ ಮಂತ್ರ ಪ್ರಾರ್ಥನೆ ಮಾಡಿದೆ. ಹಾಗಾಗಿ ಭಗವಂತ ಭೂಮಿಯನ್ನು ಮೀರಿದ, ಭೂಮಿಯನ್ನು ದಾಟಿದ ಅಥವಾ ಭೂಮಿಯನ್ನು ಅತಿಕ್ರಮಿಸಿದ ವಿಷಯವನ್ನು ವೇದ ಹೇಳುತ್ತದೆ. ನಮಗೆಲ್ಲ ಗೊತ್ತಿರುವ ಹಾಗೆ ವಾಮನನಾಗಿ ಬಲಿಯ ಆಸ್ಥಾನ ಮಂಟಪಕ್ಕೆ, ಯಜ್ಞ ಮಂಟಪಕ್ಕೆ ಬಂದ ವಟುರೂಪಿಯಾದ ಭಗವಂತ ಬಲಿಯನ್ನು ನಿಗ್ರಹಿಸಬೇಕು ಎನ್ನುವ ಕಾರಣದಿಂದ, ಅವನಲ್ಲಿರುವ ಆಸುರೀಭಾವ ಶಮನವಾಗಬೇಕು ಎನ್ನುವ ಕಾರಣದಿಂದ ಆತನನ್ನು ನಿಗ್ರಹಿಸುವ ದೃಷ್ಟಿಯಿಂದ ಆತನಲ್ಲಿ ದಾನವನ್ನು ಕೇಳ್ತಾನೆ. 3 ಹೆಜ್ಜೆ ಭೂಮಿಯನ್ನು ಕೊಡು ಅಂತ. ಬಲಿ ಜ್ಞಾನಿಯಾದರೂ ಆ ಹೊತ್ತಿಗೆ ತನ್ನ ನೆನಪನ್ನು ಕಳೆದುಕೊಂಡು ಆಯಿತು ಕೊಡ್ತೇನೆ ಅಂತ, ಯಾರಾದರೂ 3 ಹೆಜ್ಜೆ ಜಾಗವನ್ನು ಕೇಳ್ತಾರೆ ಅಂತಂದರೆ ಯಾವ ಉದ್ದೇಶದಿಂದ ಕೇಳ್ತಾನೆ ಅಂತ ಆಲೋಚನೆ ಮಾಡೋದಿಲ್ಲ. ಆಯಿತು ಕೊಡ್ತೇನೆ ಅಂತ ಒಪ್ಪಿಕೊಂಡು ಬಿಡ್ತಾನೆ. ಒಪ್ಪಿಕೊಂಡ ಬಲಿಗೆ ಗೊತ್ತಾಗ್ತದೆ ಈತ 3 ಹೆಜ್ಜೆಗಳಿಂದ ಜಗತ್ತನ್ನು ಅಳೆಯಬಲ್ಲ ಸಾಮರ್ಥ್ಯ ಇರುವ ಭಗವಂತ ಅಂತ. ಆಮೇಲೆ ಕೊಟ್ಟಿದ್ದೇನೆ ಅಂತ ಹೇಳಿ ಆಗಿದೆ, ಕೊಡ್ತೇನೆ ಅಂತಲ್ಲ ಕೊಟ್ಟಿದ್ದೇನೆ ಅಂತಲೇ ಹೇಳಿ ಆಗಿದೆ. ಹಾಗಿರುವಾಗ ಆ ಮಾತನ್ನು ಉಳಿಸಿಕೊಳ್ಳುವುದು ಹೇಗೆ? 2 ಹೆಜ್ಜೆಗಳಲ್ಲಿ ಭೂಮಿ ಆಕಾಶಗಳು ಕಳೆದು ಹೋದವು, 3ನೇ ಹೆಜ್ಜೆಗೆ ಜಾಗ ಇಲ್ಲ ಅಂತ ಆಗುವಾಗ ಬಲಿ ತಲೆ ತಗ್ಗಿಸಿ ತನ್ನ ತಲೆಯ ಮೇಲೆ ಕಾಲಿಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಹೀಗೆ ಭಗವಂತ ತ್ರಿವಿಕ್ರಮನಾಗುತ್ತಾನೆ. ಈ ತ್ರಿವಿಕ್ರಮ ಎನ್ನುವ ಶಬ್ದದಲ್ಲಿ 3 ಎನ್ನುವ ಸಂಖ್ಯೆ ನಮಗೆ ಕಾಣಿಸ್ತದೆ. 3ಅನ್ನು ಭಗವಂತ ಕ್ರಮಿಸಿದ್ದಾನೆ, ದಾಟಿದ್ದಾನೆ ಅಂತ. ಯಾವುದನ್ನು ದಾಟಿದ್ದಾನೆ? ಭೂಹು ಭುವಃ ಸ್ವಹ ಎನ್ನುವ 3 ಲೋಕಗಳನ್ನು ಮೀರಿದ್ದಾನೆ. ಸ್ವರ್ಗ, ಮರ್ತ್ಯ, ಪಾತಾಳವೆನ್ನುವ 3 ಲೋಕವನ್ನು ವಾಮನ ರೂಪಿಯಾಗಿ ತ್ರಿವಿಕ್ರಮನಾಗಿ ಭಗವಂತ ದಾಟಿದ್ದಾನೆ. ಅದನ್ನು ವೇದ ಹೇಳುತ್ತದೆ. ಇದಂ ವಿಷ್ಣು ವಿಚಕ್ರಮೆ ತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ವಾಂಸುರೆ. ಈ ಭೂಮಿಯನ್ನು ಇದಂ ಅಂತ ತೋರಿಸಿ ಭೂಮಿಯನ್ನು ನಿರ್ದೇಶಿಸ್ತಾ ಇದ್ದಾರೆ. ಅಂತಹ ಭೂಮಿಯನ್ನು ಭಗವಂತನಾದ ಮಹಾವಿಷ್ಣು ದಾಟಿದ್ದಾನೆ, ಅತಿಕ್ರಮಿಸಿದ್ದಾನೆ. ಯಾವ ರೀತಿ ಅಂತಂದರೆ 3 ರೀತಿಯಲ್ಲಿ ತ್ರೇಧಾ ವಿಚಕ್ರಮೆ ಅಂತ 3 ಬಾರಿ ಅತಿಕ್ರಮಿಸಿದ್ದಾನೆ, 3 ಹಂತದಲ್ಲಿ ಅತಿಕ್ರಮಿಸಿದ್ದಾನೆ. ಅಂತಹ ವಿಷ್ಣುವಿನ ತೇಜಸ್ಸು, ಆತನ ಮಾಹಾತ್ಮ್ಯ ಎಷ್ಟು ಅಂತಂದರೆ ಅದು ಎಲ್ಲವೂ ಕೂಡ ಆತನ ಕಾಲ ಕೆಳಗಿರುವ ಧೂಳಿನ ಕಣದಲ್ಲಿ ಲೀನವಾಗಿ ಹೋಗಿದೆ. ಹಾಗಾಗಿ ಭಗವಂತನ ಮಾಹಾತ್ಮ್ಯವನ್ನು ಅಳೆಯುವುದು ಹೇಗೆ ಅಂತಂದರೆ ತುಂಬ ಕಷ್ಟ ಅಂತ ಅದೇ ಮಂತ್ರಗಳು ಹೇಳುತ್ತವೆ. ತ್ರೀಣಿ ಪದಾವಿಚಕ್ರಮೇ ವಿಷ್ಣು ಗೋಪ ಅದಾಭ್ಯ. ಅದಾಭ್ಯ ಎನ್ನುವ ಶಬ್ದಕ್ಕೆ ಯಾರಿಂದಲೂ ನಿಗ್ರಹಿಸಲಿಕ್ಕೆ ಸಾಧ್ಯವಿಲ್ಲದ ಪರಾಕ್ರಮವುಳ್ಳವ ಅಂತ ಅರ್ಥ. ಅಂತಹ ಅದಾಭ್ಯನಾದ ಭಗವಂತ ಮಹಾವಿಷ್ಣು 3 ಪದಗಳಿಂದ 3 ಹೆಜ್ಜೆಗಳಿಂದ ಇಡೀ ಭೂಮ್ಯಾಕಾಶವನ್ನು ಅಳೆದಿದ್ದಾನೆ. ಅಂತಹ ಭಗವಂತನ ಕರ್ಮಗಳನ್ನು, ಆತನ ಕ್ರಿಯೆಗಳನ್ನು, ಆತನ ಶಕ್ತಿಯನ್ನು, ಆತ ಮಾಡಿದ ಕೆಲಸಗಳನ್ನು ನೋಡಿ ನಾವು ಅನುಭವಿಸುವ. ಹಾಗಾಗಿ ಅಂತಹ ವಿಷ್ಣುವನ್ನು ಧ್ಯಾನಿಸಬೇಕು ಅಂತ ಜ್ಞಾನಿಗಳು ನಿರಂತರವಾಗಿ ಆತನನ್ನು ತಮ್ಮ ಒಳಗೆ ನೋಡ್ತಾರೆ ಅಂತ ಮಂತ್ರ ಹೇಳ್ತದೆ. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ. ಸೂರಿ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ. ಯಾರು ಜ್ಞಾನಿಗಳಿದ್ದಾರೆ, ಯಾರು ಋಷಿಗಳಿದ್ದಾರೆ, ಅವರು ವಿಷ್ಣುವಿನ ಪದವನ್ನು, ವಿಷ್ಣುವಿನ ಸ್ಥಾನವನ್ನು, ಆತನ ಮಾಹಾತ್ಮ್ಯವನ್ನು ನಿರಂತರವಾಗಿ ತಮ್ಮೊಳಗೆ ಕಾಣ್ತಾರೆ. ಹಾಗಾಗಿ ಅಂತಹ ವಿಷ್ಣುವನ್ನು ನಾವು ಆರಾಧಿಸಬೇಕು ಎನ್ನುವ ಮಂತ್ರ ಸಮೂಹಗಳು
ಆತನ ಮಹಾತ್ಮ್ಯವನ್ನು ತೋರಿಸ್ತವೆ. ಅಂತಹ ಮಂತ್ರಗಳಿಂದ ಬಲಿದಾನವನ್ನು ಮಾಡಬೇಕು. ಅವರೇ ಋಷಿಗಳು ಪ್ರಶ್ನೆ ಮಾಡಿಕೊಳ್ತಾರೆ, ವಿಷ್ಣುವಿನ ಮಹಾತ್ಮ್ಯವನ್ನು ನಾವು ಹೇಗೆ ಹೇಳಲು ಸಾಧ್ಯ? ಅದು ಎಲ್ಲ ಕಡೆಗಳಲ್ಲಿ ವ್ಯಾಪ್ತವಾಗಿದೆ, ಮಹಾತ್ಮ್ಯವು ಕೂಡ ಭಗವಂತನ ಹಾಗೆ. ಹಾಗಾಗಿ ಯಾರಾದರೂ ಅದನ್ನು ಅಳೆಯಬೇಕು ಅಂತ ಆಲೋಚನೆ ಮಾಡಿದ ಅಂತಂದರೆ ಆತ ಪಾರ್ಥಿವಾನಿ ವಿಮಮೇ ರಜಾಂಸಿ ಅಂತ, ಭೂಮಿಯಲ್ಲಿರುವ ಮಣ್ಣಿನ ಕಣಗಳನ್ನೆಲ್ಲ ಲೆಕ್ಕ ಹಾಕುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಯಾರಾದರೂ ಹೊರಟರೆ ಅವನ ಕೈಯಿಂದ ಅದು ಹೇಗೆ ಸಾಧ್ಯವಾಗುವುದಿಲ್ಲವೋ ಅದೇ ರೀತಿಯಲ್ಲಿ ಭಗವಂತನ ಮಹಾತ್ಮ್ಯವನ್ನು ಬೇರೆ ಬೇರೆಯಾಗಿ ಲೆಕ್ಕ ಹಾಕುವುದು ಸಾಧ್ಯವಿಲ್ಲ ಎನ್ನುವ ದೃಷ್ಟಿಯಲ್ಲಿ ಈ ಮಂತ್ರಗಳು ತೆರೆದುಕೊಳ್ಳುತ್ತವೆ. ಇಂತಹ 64 ಮಂತ್ರಗಳನ್ನು ಹೇಳಿ 64 ಕೋಣೆಗಳಲ್ಲಿ ಪರಮಾನ್ನದ ಬಲಿಯನ್ನು ನೀಡಲಾಗುತ್ತದೆ. ಭಗವಂತನನ್ನು ಸಂತುಷ್ಟನನ್ನಾಗಿ ಮಾಡಿ ಪುರುಷ ಸೂಕ್ತ ಮಂತ್ರಗಳಿಂದ, ವಿಷ್ಣು ಸೂಕ್ತ ಮಂತ್ರಗಳಿಂದ ಉಪಸ್ಥಾನವನ್ನು ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ವಿಷ್ಣು ಬಲಿಯ ಕರ್ಮಗಳಲ್ಲಿ ಸೇರುವಂಥದ್ದು. ಅಗ್ನಿಮುಖದಲ್ಲಿ ಆಹುತಿಯನ್ನು ಕೊಟ್ಟು ದೇವರನ್ನು ಉಪಸ್ಥಾನ ಮಾಡಿ ಪ್ರಾರ್ಥಿಸಿ ಅಗ್ನಿಗೂ ಉಪಸ್ಥಾನವನ್ನು ಮಾಡಿ ವಿಷ್ಣು ಬಲಿ ಎನ್ನುವ ಕರ್ಮವನ್ನು ಪೂರೈಸಲಾಗುತ್ತದೆ. ವಿಷ್ಣು ಬಲಿ ಎನ್ನುವಂಥದ್ದು ಗರ್ಭರಕ್ಷಕನಾದ ಭಗವಂತನ ತುಷ್ಟ್ಯರ್ಥವಾಗಿ ನಡೆಸುವ ಕ್ರಿಯೆ. ಆದ್ದರಿಂದ ಈ ಹೊತ್ತಿಗೆ ಭಾಗವತದಲ್ಲಿ ಭಗವಂತ ಪರೀಕ್ಷಿತ್ತನನ್ನು ರಕ್ಷಣೆ ಮಾಡಿದ ವಿಷಯವನ್ನು ಕೂಡ ಅನುಸಂಧಾನ ಮಾಡಿಕೊಂಡರೆ ಗರ್ಭ ಸ್ಥಿರವಾಗುತ್ತದೆ ಅಂತ. ಹಾಗಾಗಿ ಗರ್ಭಿಣಿಯಾದ ಸ್ತ್ರೀಗೆ ಭಾಗವತವನ್ನು ಕೇಳಿಸಬೇಕು, ಭಗವಂತನ ಮಹಾತ್ಮ್ಯವನ್ನು ಕೇಳಿಸಬೇಕು. ನಿರಂತರ ಭಗವಂತ ಹೇಗೆ ಜೀವನಿಗೆ ರಕ್ಷಕನಾಗಿರ್ತಾನೆ ಎನ್ನುವ ವಿಷಯವನ್ನು ಕೇಳಿಸಬೇಕು ಅಂತ ಋಷಿಗಳು ಹೇಳಿದ್ದಾರೆ. ಆ ದೃಷ್ಟಿಯಿಂದ ವಿಷ್ಣು ಬಲಿ ಎನ್ನುವ ಸಂಸ್ಕಾರ ಅದು ಗರ್ಭಿಣಿಗೆ ಧೈರ್ಯವನ್ನು ತುಂಬುವ, ಗರ್ಭವನ್ನು ರಕ್ಷಣೆ ಮಾಡುವ, ಅಷ್ಟೇ ಅಲ್ಲದೆ ಎಲ್ಲರನ್ನೂ ಒಟ್ಟುಗೂಡಿಸುವ ದೇವರ ಆರಾಧನೆ ಅಂತಂದರೆ ಒಂದಿಷ್ಟು ಜನ ಬರ್ತಾರೆ, ಅವರೆಲ್ಲ ಹರಸ್ತಾರೆ ಎನ್ನುವ ದೃಷ್ಟಿಯಿಂದ ಅದು ಸಂಪನ್ನವಾಗುತ್ತದೆ. ಅದು ಮುಂದೆ ಹುಟ್ಟುವ ಮಗು ಪರಮ ವೈಷ್ಣವನಾಗಿ ಭಗವದ್ಭಕ್ತಿ ಭರಿತನಾಗಿ ಹುಟ್ಟಲಿಕ್ಕೆ ಕಾರಣವಾಗುತ್ತದೆ. ಹಿರಣ್ಯಕಶಿಪುವಿನಂತಹ ತಂದೆ ಅಸುರನಾದರೂ ಅವ ಭಗವಂತನನ್ನು ದ್ವೇಷ ಮಾಡಿದರೂ ಅಂಥವನ ಹೊಟ್ಟೆಯಿಂದ ಒಬ್ಬ ಸದ್ವಿಚಾರ ಸಂಪನ್ನನಾದ ಭಗವದ್ಭಕ್ತಿ ಭರಿತನಾದ ಪ್ರಹ್ಲಾದನಂತಹ ಮಗ ಹುಟ್ಟಿದ. ಅದಕ್ಕೆ ಕಾರಣ ಪ್ರಹ್ಲಾದ ಹುಟ್ಟಬೇಕೆನ್ನುವ ಭಗವಂತನ ಸಂಕಲ್ಪವಾಗಿತ್ತು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಪುರುಷನೂ ಕೂಡ ನನಗೆ ಭಗವತ್ ಸದೃಶನಾದ ಮಗ ಬೇಕು ಅಂತ ಪ್ರಾರ್ಥಿಸಿದರೆ ದೇವರು ತಥಾಸ್ತು ಅಂತ ಅನುಗ್ರಹ ಮಾಡಿ ಭಗವಂತನೇ ಮತ್ತೆ ಮಗನಾಗಿ ಹುಟ್ಟಿ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಆ ದೃಷ್ಟಿಯಿಂದಲೂ ವಿಷ್ಣು ಬಲಿ ಎನ್ನುವ ಕರ್ಮ ನಮಗೆ ಉಪಕಾರವಾಗುತ್ತದೆ ಅಂತ ಈ ವಿಷ್ಣು ಬಲಿಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸಿದ್ದೇನೆ. ಅದನ್ನು ಪ್ರಾಯೋಜನ ಮಾಡಿದ ಪಾರ್ಥಸಾರಥಿ LV ಅವರಿಗೆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ.